ಪ್ರತಿ ವರ್ಷ ಸೇಮ್ ಅದ ತರಹದ ಹಪ್ಪಳ ಸಂಡ್ಗಿ ತಿಂದು ತಿಂದು ಬೇಜಾರಾಗಿದ್ರ ಈ ಹೊಸ ತರಹದ ಆಲೂ ಲಚ್ಚ ಪಾಪಡ್ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಬಹಳ ರುಚಿ ಆಕತಿ. ಇದನ್ನ ತಯಾರಿಸೋದು ಅಷ್ಟ ಸುಲಭ ಐತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಹೋದ ವರ್ಷದ ಬ್ಯಾಸ್ಗಿ ಒಳಗ ನಾನು ಪರ್ಫೆಕ್ಟ್ ಅಳತಿ 5 kg ಚಿಪ್ಸ್ ಹೆಂಗ್ ತಯಾರಿಸೋದು ಅನ್ನೋ ರೆಸಿಪಿ ನಿಮ್ ಜೊತೆ ಶೇರ್ ಮಾಡೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ, ಮತ್ತು ಮ್ಯಾಗ ಐ ಬಟನ್ಯಾಗೂ ಇರ್ತೈತಿ. ಖಂಡಿತ ಒಂದ್ಸತಿ ಚೆಕ್ ಮಾಡ್ರಿ. ಈ ಆಲೂ ಪಾಪಡ್ ಏನದವ್ ನೋಡ್ರಿ, ಆ ಚಿಪ್ಸ್ಗಿಂತ ರುಚಿ ಆಕ್ಕವು. ಜಾಸ್ತಿ ತಡ ಮಾಡೋದ್ ಬೇಡ. ಈ ಆಲೂ ಲಚ್ಚಾ ಪಾಪಡ್ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇವನ್ನ ತಯಾರ್ಸಕ್ಕೆ ನಾನಿಲ್ಲಿ 1 kg ಅಷ್ಟು ಬಟಾಟೆ, ಅಂದ್ರೆ ನೀವು ಇದಕ್ಕೆ ಆಲೂಗಡ್ಡೆ ಅಂತೀರಿ, ಇವನ್ನ ತಗೊಂಡೇನಿ. ಈ ರೀತಿ ಒಂದು ಸ್ವಲ್ಪ ದೊಡ್ಡ ಆಕಾರ ಇರೋ ಬಟಾಟೆನ ತಗೋರಿ, ಅಂದ್ರೆ ಹಪ್ಪಳ ಚಲೋ ಬರ್ತವು. ಮಾರ್ಕೆಟ್ನಾಗ ಚಿಪ್ಸ್ ಮಾಡಕ್ಕಂತನ ಸೆಪ್ರೇಟ್ ಬಟಾಟೆ ಸಿಗ್ತವು, ಆ ಬಟಾಟೆನ ತಗೋರಿ. ಈಗ ಸದ್ಯ ನನ್ನ ಕಡೆ ಇಲ್ಲಿ ಮನ್ಯಾಗ ನಾವು ಪಲ್ಯ ಮಾಡಕ್ಕೆ ಯೂಸ್ ಮಾಡ್ತೀವಿ ನೋಡ್ರಿ, ಅದ ಬಟಾಟೆ ಇತ್ತು, ಅದರಿಂದ ಇದನ್ನ ತೋರ್ಸಾಕತ್ತೇನಿ. ಈಗ ಇವನ್ನ ಸಿಪ್ಪಿ ತೆಗಿಬೇಕು. ಈ ರೀತಿ ಇವನ್ನ ಸಿಪ್ಪಿ ತೆಗೆದು ಹಂಗ ಇಡಬಾರ್ದು, ಇವನ್ನ ನೀರಾಗ ಹಾಕಿ ಇಡ್ರಿ, ಅಂದ್ರೆ ಇವು ಕಪ್ಪಾಗಂಗಿಲ್ಲ. ನೋಡ್ರಿ, ಈ ರೀತಿ ಪೂರ್ತಿ ಸಿಪ್ಪಿ ತೆಗೀರಿ. ಸಿಪ್ಪಿ ತೆಗೆದ ತಕ್ಷಣ ಇವು ಮುನ್ಗೋ ಅಷ್ಟು ನೀರಾಗ ಇವನ್ನ ಈ ತರ ಹಾಕಿ ಇಡ್ರಿ. ಇದೇ ರೀತಿ ಉಳಿದಿದ್ದ ಎಲ್ಲ ಬಟಾಟೆನು ಸುಲಿದ್ ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು ಎಲ್ಲ ಬಟಾಟೆ ಸುಲಿದ್ ತಗೊಂಡೇನಿ. ಈಗ ಇವನ್ನ ನಾವು ಹೆರಜ್ಬೇಕು. ಇವನ್ನ ಹೆರಜ್ಬೇಕಾದ್ರೆ ಒಂದು ಸ್ವಲ್ಪ ದಪ್ಪ ಹೆರ್ಜು ಮನಿ ಇದ್ರೆ ಅದನ್ನ ತಗೋರಿ. ನಾನು ಇಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ ನನ್ನ ಕಡೆ 2 ಹೆರ್ಜು ಮನಿ ಅದಾವು, ಆದ್ರೆ ಈ ಥರ ಸಣ್ಣ ಇರೋ ಹೆರ್ಜು ಮನಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಣಗಿದ ನಂತರ ಇದು ತೀರಾನ ತೆಳ್ಳಗಾಕತಿ, ಹಪ್ಪಳ ಸರಿ ಆಗಂಗಿಲ್ಲ. ಅಕಸ್ಮಾತ್ ಬೇರೆ ಹೆರ್ಜು ಮನಿ ಇಲ್ಲ ಅಂದ್ರೆ ನೀವು ಇದರಿಂದನೂ ತಯಾರಿಸ್ಬೋದು. ಅದು ಹೆಂಗೆ ಅನ್ನೋದು ಮುಂದೆ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನೋಡ್ರಿ, ಈ ಥರ ಒಂದು ಸ್ವಲ್ಪ ದಪ್ಪ ಇರೋ ಹೆರ್ಜು ಮನಿ ತಗೋರಿ. ಅಂದ್ರೆ ನಾವು ಹೆರ್ಜಿದ ಪೀಸ್ ಏನದವು ನೋಡ್ರಿ, ಅವು ಒಂದು ಸ್ವಲ್ಪ ದಪ್ಪ ಬರ್ತವು, ಹಪ್ಪಳ ಚಲೋ ಆಗ್ತವು. ಅದರಿಂದ ನಿಮ್ಮ ಮನ್ಯಾಗ ಏನಾರ ಈ ಥರ ದಪ್ಪನ್ ಹೆರ್ಜು ಮನಿ ಇದ್ರ ಅದನ್ನ ತಗೋರಿ. ಈಗ ಒಂದು ದೊಡ್ಡ ಅಗಲ ಇರೋ ಬುಟ್ಟಿ ಒಳಗ ಬಹಳಷ್ಟು ನೀರು ತಗೊಂಡು ಹೆರ್ಜು ಮನಿಯಿಂದ ಬಟಾಟೆ ಹೆರ್ಜಿ ಆ ಹೆರ್ಜಿದ ತುಂಡೇನದವ್ ನೋಡ್ರಿ, ಅವು ಡೈರೆಕ್ಟ್ ನೀರಾಗ ಬೀಳ್ಬೇಕು. ಆ ರೀತಿ ಇವನ್ನ ಹೆರಿಜ್ರಿ. ಈ ಹೆರ್ಜಿದ ತುಂಡು ಎಷ್ಟು ದಪ್ಪ ಅದಾವ ಅನ್ನೋದು ತೋರಿಸ್ತೇನೆ ನೋಡ್ರಿ. ಈ ರೀತಿಯು ದಪ್ಪ ಬರಬೇಕು, ಅಂದ್ರನ ಹಪ್ಪಳ ಬಹಳ ರುಚಿ ಅನ್ನಿಸ್ತವು, ತಿನ್ನಕ್ಕೂ ಕರ್ರಂ ಕುರ್ರಂ ಚಲೋ ಅಕ್ಕವು. ಉಳ್ದಿದ್ದ ಎಲ್ಲ ಬಟಾಟೆನು ಇದ ನೀರಿನ ಒಳಗ ಹೆರ್ಜಿ ತಗೊಳ್ಳೋಣ. ಬಟಾಟೆ ಯಾವಾಗಲೂ ಹೆರ್ಜಿ ಅಥವಾ ಹೆಚ್ಚಿದ ನಂತರ ಈ ರೀತಿ ತಕ್ಷಣ ಇದನ್ನು ನೀರಾಗ ಹಾಕೋದ್ರಿಂದ ಇದ್ರಾಗೇನು ಸ್ಟಾರ್ಚ್ನು ಕಡಿಮೆ ಆಕತಿ, ಮತ್ತು ಇವು ಕಪ್ಪಾಗಂಗಿಲ್ಲ. ಹೆರಜ್ಬೇಕಾದ್ರೆ ಬಟಾಟೆ ಈ ರೀತಿ ಹೊಳಸ್ತಾನ ಹೆರಜ್ರಿ, ಅಂದ್ರೆ ಹಿಡ್ಯಾಕ ಗಾವ್ ಆಕತಿ ಅಥವಾ ಕಂಫರ್ಟೇಬಲ್ ಆಕತಿ ಅಂತಾರೆ ನೋಡ್ರಿ. ಆ ರೀತಿ ಬಟಾಟೆ ಹೊಳಸ್ತಾನ ಇದನ್ನ ಹೆರಜ್ರಿ. ಹೆರ್ಜಿದ ಬಟಾಟೆ ತುಂಡು ಈ ರೀತಿ ಪೂರ್ತಿ ಮುನುಗ್ಬೇಕು, ಅಷ್ಟು ಜಾಸ್ತಿ ನೀರು ತಗೋರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಬಟಾಟೆ ಹೆರ್ಜೇನಿ. ಈ ಬಟಾಟೆ ತುಂಡು ಎಷ್ಟು ಉದ್ದ ದಪ್ಪ ಅದಾವ್ ನೋಡ್ರಿ, ಒಣಗಿದ ನಂತರ ಅಷ್ಟು ಇವು ಸಣ್ಣವಾಕ್ಕವು. ಅದರಿಂದ ನಾವೇನು ಸಣ್ಣ ಹೆರ್ಜು ಮನಿ ತಗೊಂಡಿದೀವಿ ನೋಡ್ರಿ, ಅಕಸ್ಮಾತ್ ಅದರಿಂದ ನೀವು ಹೆರ್ಜಿದ್ರ ಹಪ್ಪಳ ತಯಾರಿಸ್ಬೇಕಾದ್ರ ಅವನ್ನ ಒಂದು ಸ್ವಲ್ಪ ದಪ್ಪ ತಯಾರಿಸ್ಬೇಕು. ಅಂದ್ರೆ ಒಣಗಿದ ನಂತರ ಹಪ್ಪಳ ತೀರಾ ತೆಳ್ಳಗೆ ಅನ್ಸಂಗಿಲ್ಲ. ಅದು ಹೆಂಗೆ ಅನ್ನೋದು ಹಪ್ಪಳ ಹಾಕಬೇಕಾದ್ರೆ ತೋರಿಸ್ತೀನಿ. ಈಗ ಈ ಹೆರ್ಜಿದ ಬಟಾಟೆ ಏನದು ನೋಡ್ರಿ, ಒಂದು 2 ರಿಂದ 3 ಸತಿ ಚಂದಾಗ ತೊಳೆದು ತಗೊಳ್ಳೋಣ, ಅಂದ್ರೆ ಇದ್ರಾಗಿನ ಎಲ್ಲ ಸ್ಟಾರ್ಚ್ ಹೋಗತಿ. ಇವನ್ನ ಎಲ್ಲಿವರೆಗೂ ತೊಳಿಬೇಕಂದ್ರೆ ಇದ್ರಾಗಿನ ಬಟಾಟೆ ತುಂಡು ಈಗ ನಿಮ್ಗೆ ಪೂರ್ತಿ ಕ್ಲಿಯರ್ ಕಾಣಕತ್ತವ್ ನೋಡ್ರಿ. ಈ ರೀತಿ ಈ ನೀರು ಕ್ಲೀನ್ ಇರಬೇಕು, ಬೆಳಗಿರಬಾರ್ದು. ಈಗ ಇವನ್ನ ಕುದಿಸ್ಬೇಕು. ಇವನ್ನ ಕುದಿಸಾಕ ಒಂದು ಸ್ವಲ್ಪ ಅಗಲ ದಪ್ಪನ್ ತಳ ಇರೋ ದೊಡ್ಡ ದಬ್ರಿ ತಗೋರಿ. ಇದ್ರಾಗ ಬಹಳಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ರಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೇನಿ. ಉಪ್ಪು ಒಂದು ಸ್ವಲ್ಪ ಕಡಿಮೆ ಆದ್ರೂ ನಡಿತೈತಿ, ಆದ್ರೆ ಜಾಸ್ತಿ ಆಗಬಾರ್ದು, ತೆಗ್ಯಾಕ ಬರಂಗಿಲ್ಲ. ಉಪ್ಪು ಕಡಿಮೆ ಆದ್ರೆ ಹೆಂಗಾರ ಅಡ್ಜಸ್ಟ್ ಮಾಡ್ಕೋಬಹುದು, ಅದರಿಂದ ನೋಡ್ಕೊಂಡ ಉಪ್ಪು ಹಾಕ್ರಿ. ಇದ್ರಾಗ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡಿ ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಚಿಪ್ಸ್ ರುಚಿ ಹಾಕೋ ಮತ್ತು ಬೆಳ್ಳಗನು ಬರ್ತವು. ಇದು ಇಲ್ಲ ಅಂದ್ರೆ ನೀವು ಇದ್ರ ಬದಲಿ ವಿನೆಗರ್ ಅಥವಾ ನಿಂಬೆ ಹಣ್ಣಿನ ಸತ್ವ ಸಿಟ್ರಿಕ್ ಆ್ಯಸಿಡ್ ಅಂತಾರೆ ನೋಡ್ರಿ, ಅದನ್ನು ಹಾಕಬಹುದು. ಈಗ ನೀರು ಕುದಿಯಾಕ ಬಿಡ್ರಿ. ನೀರು ಕುದ್ದ ಮ್ಯಾಗ ಇದ್ರಾಗ ಬಟಾಟೆ ತುಂಡು ಹಾಕಬೇಕು. ನೋಡ್ರಿ, ಇಲ್ಲಿ ನೀರಿಗೆ ಕುದಿ ಬಂದೈತಿ. ಈಗ ನಾವು ಹೆರಜಿಟ್ಟಿದ್ವಿ ನೋಡ್ರಿ ಬಟಾಟೆ, ಅದ್ರಾಗಿನ ಅರ್ಧದಷ್ಟು ತುಂಡು ನಾನು ಇದ್ರಾಗ ಹಾಕಾಕತ್ತೇನಿ. ಒಂದೇ ಸತಿ ಎಲ್ಲ ತುಂಡು ಹಾಕಕ್ಕೆ ಹೋಗ್ಬೇಡ್ರಿ, ಅಥವಾ ಒಂದೇ ಸತಿ ಎಲ್ಲ ಬಟಾಟೆ ಹಾಕಕ್ಕೆ ಹೋಗ್ಬೇಡ್ರಿ. ಇವನ್ನ ಕೈ ಆಡಿಸ್ತಾನ ಕುದಿಸ್ಬೇಕು, ಇಲ್ಲಾಂದ್ರೆ ಕೆಳಗಿನ ಸೈಡ್ ಬಟಾಟೆ ಜಲ್ದಿ ಕುದಿತವು, ಮ್ಯಾಗ ಹಂಗ ಉಳಿತವು. ಅದರಿಂದ 2 ಬ್ಯಾಚ್ ಒಳಗೆ ಇವನ್ನ ನಾವು ಕುದಿಸಿ ತಗೊಳಕತ್ತೇವಿ.
ಇದಕ್ಕೆ ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ. ಹೈ ಫ್ಲೇಮ್ನಾಗ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಈ ರೀತಿ ಇವನ್ನ ಕಂಟಿನ್ಯೂಸ್ ಆಗಿ ಆಡಿಸ್ತಾನೆ ಕುದಿಸಿ ತಗೊಳ್ಳೋಣ. ಇವು ಕರೆಕ್ಟಾಗಿ ಕುದ್ದವಿಲ್ಲ ಅಂತ ಹೆಂಗೆ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಗಮನ ಇರಲಿ, ಇವನ್ನ ಓವರ್ ಕುಕ್ ಮಾಡಬಾರ್ದು, ಅಂದರೆ ತೀರಾ ಹಣ್ಣಾಗಿ ಕುದಿಸ್ಬಾರ್ದು. ನೋಡ್ರಿ 5 ನಿಮಿಷ ಆಗೈತಿ. ಇದ್ರಾಗಿನ ಒಂದು ತುಂಡು ತೊಗೊಂಡು ಈ ರೀತಿ ಇದನ್ನು ಬೆಂಡ್ ಮಾಡಿರಿ. ಇದು ಮುರಿಬಾರ್ದು, ಜಸ್ಟ್ ಈ ರೀತಿ ಬೆಂಡ್ ಆಗಬೇಕು ಅಷ್ಟೆ. ಇವನ್ನ ತೆಗೆದು ಒಂದು ಸಾನ್ಗಿ ಒಳಗೆ ಹಾಕ್ರಿ, ಅಂದ್ರೆ ಎಕ್ಸ್ಟ್ರಾ ನೀರು ಬಸಿತವು. ಆ ಕ್ಲಿಪ್ ನನ್ನ ಕಡೆಯಿಂದ ಡಿಲೀಟ್ ಆಗೈತಿ. ನೆಕ್ಸ್ಟ್ ಬ್ಯಾಚ್ ಇವನ್ನ ಕುದಿಸ್ಬೇಕಾದ್ರೆ ಇದ್ರಾಗ ಎಕ್ಸ್ಟ್ರಾ ಉಪ್ಪು ಅಥವಾ ನಿಂಬೆ ಹಣ್ಣಿನ ರಸ ಹಾಕಬೇಡ್ರಿ. ನಾವು ಮುಂಚೆನು ಹಾಕಿದ್ವಿ ನೋಡ್ರಿ, ಅದ ನೀರಿನ ಒಳಗೆ ನೆಕ್ಸ್ಟ್ ಬ್ಯಾಚ್ನು ಕುದಿಸಿ ತಗೋರಿ. ಈಗ ಈ ಕುದಿಸಿದ ಬಟಾಟೆ ಒಂದೊಂದು ಚಮಚೆಯಷ್ಟು ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮ್ಯಾಗ ಹಾಕಿ ಇದಕ್ಕೆ ಈ ರೀತಿ ರೌಂಡ್ ಶೇಪ್ ಕೊಡ್ರಿ. ಇವನ್ನ ಈ ರೀತಿ ಒಂದು ಸ್ವಲ್ಪ ದಪ್ಪನ ಹಾಕ್ರಿ, ಯಾಕಂದ್ರೆ ಒಣಗಿದ ಮ್ಯಾಗ ಇವು ತೆಳ್ಳಗಾಕವು. ಆದಷ್ಟು ತುಂಡು ಈ ರೀತಿ ಒಂದ್ರ ಮ್ಯಾಗ ಒಂದು ಬರಬೇಕು, ಆ ಥರ ಇವನ್ನ ಹಾಕ್ರಿ. ಈಗ ಇವು ನಮ್ಗೆ ಬಿಡಿ ಬಿಡಿ ಅನ್ನಿಸ್ತವು. ಹಪ್ಪಳ ಹೆಂಗೆ ಆಕತ್ತಂತ ಅನ್ನಿಸ್ತೈತಿ, ಆದ್ರೆ ಹೆದರ್ಬ್ಯಾಡ್ರಿ. ಒಣಗಿದ ನಂತರ ಇವು ಒಂದಕ್ಕೊಂದು ಅಂಟ್ಕೊಂಡು ಇದಕ್ಕೆ ಹಪ್ಪಳದ ಆಕಾರ ಬರ್ತೈತಿ. ಹಪ್ಪಳದ ಥರನ ಇವು ರೆಡಿ ಆಕ್ಕವು. ಇದೇ ರೀತಿ ಎಲ್ಲ ಬಟಾಟೆ ತುಂಡು ಹಪ್ಪಳದ ಆಕಾರದಾಗ ತಯಾರಿಸಿ ತಗೊಳ್ಳೋಣ. ನೀವು ಸಣ್ಣ ಹೆರ್ಜು ಮನೆಯಿಂದ ನಾನು ಆಗಲ್ಲೇ ತರಿಸಿದ್ದೆ ನೋಡ್ರಿ, ಅದರಿಂದ ಏನಾರ ಹೆರ್ಜಿದ್ರೆ ಇವನ್ನ ಇದಕ್ಕಿಂತ ಡಬಲ್ ಆಕಾರದಾಗ ದಪ್ಪ ತಯಾರಿಸ್ರಿ. ಅಂದ್ರೆ ಹಪ್ಪಳ ಒಣಗಿದ ನಂತರ ತೀರಾ ತೆಳ್ಳಗಾಗಂಗಿಲ್ಲ. ಇವನ್ನ ಖಡಕ್ ಬಿಸಿಲಾಗ ಒಂದಿನ ಒಣಗಿಸಿದ್ರೆ ಸಾಕು, ಬಿಸಿಲಿಲ್ಲ ಅಂದ್ರೆ 2 ದಿನ ಒಣಗಿಸ್ರಿ. ಒಣಗಿದ ನಂತರ ಈ ಹಪ್ಪಳ ನೋಡ್ರಿ ಈ ರೀತಿ ಬರ್ತವು. ಇವನ್ನ ಹಾಕುವಾಗ ನೆಳ ಕುಂತ ಹಾಕಿ ನಂತರ ಇವನ್ನ ನಾನು ಬಿಸಿಲಿಗೆ ಇಟ್ಟಿದ್ದೆ. ಬಿಸಿಲಿಗೆ ಒಂದಿನ ಒಣಗಿಸಿದ ನಂತರ ಹಪ್ಪಳ ನೋಡ್ರಿ ಈ ರೀತಿ ಒಣಗ್ಯವು. ಯಾಕಂದರೆ ಇವನ್ನ ತಯಾರಿಸೋ ಅಷ್ಟೊತ್ತಿಗೆ ನನಗೆ ಸಂಜೆ ಆಗಿಬಿಟ್ಟಿತ್ತು. ಮರ್ದಿನ ಇವು ಪೂರ್ತಿ ಚಂದಗ ಒಣಗಿದ್ವು ನೋಡ್ರಿ. ಪೂರ್ತಿ ಒಣಗಿದ ನಂತರ ಹಪ್ಪಳ ಈ ರೀತಿ ಬರ್ತವು. ಸೊ ನಮ್ಮ ಆಲೂ ಲಚ್ಚ ಪಾಪಡ್ ರೆಡಿ ಅದವು. ಆ ಕಡೆ ನಾನು ಗ್ಯಾಸ್ ಮ್ಯಾಗ ಎಣ್ಣೆನೂ ಬಿಸಿ ಮಾಡಾಕಿಟ್ಟೇನಿ. ಮತ್ತು ತಡ ಯಾಕ್ರಿ, ಬರೀ ಇವನ್ನ ಕರೆದು ನೋಡೋಣ. ಇವನ್ನ ಜಾಸ್ತಿ ಹೊತ್ತು ಕರಿಬಾರ್ದು, 2 ಸೈಡ್ ಒಂದೊಂದು ಸತಿ ಕರೆದ್ರೆ ಸಾಕು. ಸೂಪರ್ ನೋಡ್ರಿ, ಕರೆದ ನಂತರ ಇವು ಇನ್ನೂ ಚಂದ ಕಾಣ್ತವು. ಇದೇ ರೀತಿ ಇನ್ನೊಂದು ಸ್ವಲ್ಪ ಹಪ್ಪಳ ಕರೆದು ತಗೊಳ್ಳೋಣ. ಈ ಆಲೂ ಲಚ್ಚ ಪಾಪಡ್ ತಯಾರಿಸೋದು ಬಹಳ ಸುಲಭ ಐತಿ. ಬಟಾಟೆ ತೊಗೋಬೇಕಾದ್ರೆ ಏನು ಮಾಡಿರಿ, ದೊಡ್ಡ ಸೈಜಿನ ಬಟಾಟೆ ತೊಗೋರಿ. ಇವನ್ನ ಕುದಿಸ್ಬೇಕಾದ್ರೆ ತೀರಾ ಹಣ್ಣಾಗಿ ಕುದಿಸ್ಬೇಡ್ರಿ. ನಾನು ಆಗಲೇ ತೋರಿಸಿದ್ದೆ ನೋಡ್ರಿ, ಕುದಿಸ್ಬೇಕಾದ್ರೆ ಜಸ್ಟ್ ಒಂದು ತುಂಡು ಬೆಂಡ್ ಮಾಡಿ ನೋಡ್ರಿ, ಅದು ಮುರಿಬಾರ್ದು, ಈಸಿಯಾಗಿ ಬೆಂಡ್ ಆಗಬೇಕು. ಆ ರೀತಿ ಒಂದು 5 ನಿಮಿಷ ಇದನ್ನು ಕುದಿಸಿ ನಂತರ ಪ್ಲಾಸ್ಟಿಕ್ ಶೀಟ್ ಮ್ಯಾಗ ಇದಕ್ಕೆ ರೌಂಡ್ ಆಕಾರ ಕೊಡ್ರಿ. ಮಾಡ್ಕೊಂಡು ತಿನ್ರಿ, ಭಾರಿ ಮಸ್ತ್ ಅಕ್ಕವು. ಇದರ ಕ್ರಿಸ್ಪಿನೆಸ್ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತಿರ್ಬೋದು ಅನ್ಕೊತೀನಿ. ಸೊ ಖಂಡಿತ ಈ ಆಲೂ ಲಚ್ಚ ಪಾಪಡ್ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ಹಪ್ಪಳದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.